ಆಯುಧ್ನ ಕೈಗಳು ಇನ್ನಿಲ್ಲದಂತೆ ನಡುಗುತ್ತಿದ್ದವು. ಅವಳು ಹೇಳಿದ ಮಾತುಗಳೆಲ್ಲ ಮತ್ತೆ ಮತ್ತೆ ನೆನಪಾಗಿದ್ದವು. ಎಷ್ಟೋ ಹುಡುಗಿಯರೊಂದಿಗೆ ಮಲಗಿದ್ದಾನೆ ಆಯುಧ್, ಆದರೆ ಅದು ಅವರ ಅನುಮತಿಯಿಂದಲೇ. ಇಂತಹ ಪರಿಸ್ಥಿತಿ ಎಂದೂ ಎದುರಾಗಿರಲಿಲ್ಲ. ಅವನ ಮನಸ್ಸಿನಲ್ಲೇಕೋ ವಿಚಿತ್ರ ಭಯ. ತಾನು ಇಷ್ಟು ಕ್ರೂರಿಯಂತೆ ವರ್ತಿಸಿಬಿಟ್ಟೆ ಎಂಬುದರ ಅರಿವಾಗುತ್ತಿದ್ದಂತೆ ಅವನ ಮನ ಶಿಥಿಲಗೊಂಡಿತು. ಮಗನ ಬಗ್ಗೆ ಯೋಚನೆ ಶುರುವಾಗಿತ್ತು ವಿನಾಯಕರಿಗೆ. ಅವನು ಯಾವುದೋ ಹುಡುಗಿಗೆ ಅನ್ಯಾಯ ಮಾಡಿಬಿಟ್ಟೇನೆ, ಆ ಹೆಣ್ಣುಮಗಳ ಶಾಪ ನಮ್ಮನ್ನು ಸುಮ್ಮನೆ ಬಿಡುವುದೇ ಎಂಬೆಲ್ಲ ಯೋಚನೆಗಳು ಕಾಡಿದವು. ಸೋಫಾದ ಮೇಲೆ ಸುಮ್ಮನೆ ಕುಳಿತುಬಿಟ್ಟಿದ್ದರು ವಿನಾಯಕ್. ಅರುಣಿನಾ ಹಾಗೂ ಆರ್ಯ ಅಲ್ಲಿಯೇ ನಿಂತಿದ್ದರು. ಡ್ಯಾಡ್, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಆಯುನೇ ಹೇಳಿದ ಅಲ್ವಾ, ಅದು ನನ್ನ ಮಗು ಅಲ್ಲ ಅಂತ ಎಂದನು ಆರ್ಯ. ಅದು ಆಯುಧನ ಮಗುವೆಂದು ಸಾಬೀತಾಗಿಬಿಟ್ಟರೆ ಅರ್ಧ ಆಸ್ತಿ ಕೈತಪ್ಪಿ ಹೋಗುತ್ತದೆ. ಹಾಗಾಗಿ ಏನಾದರೂ ಮಾಡಿ ತನ್ನ ಅಪ್ಪನ ಬ್ರೈನ್ ವಾಶ್ ಮಾಡಬೇಕಿತ್ತು ಅವ. ಹೇಗೆ ಹೇಳ್ತೀಯಾ? ಆ ಹುಡುಗಿಯ ಸ್ಪಷ್ಟವಾಗಿ ಹೇಳಿದ್ದಾಳಲ್ಲ ಆರ್ಯ, ಆದರೆ ಇವನು ಅದನ್ನು ಒಪ್ಪುವುದಕ್ಕೆ ರೆಡಿಯಿಲ್ಲ. ಆ ಹುಡುಗಿಯ ಕಣ್ಣುಗಳನ್ನು ನೋಡಿದ್ರೆ ಅವಳು ಸುಳ್ಳು ಹೇಳ್ತಿಲ್ಲ ಅನಿಸ್ತಿದೆ ಎಂದರು ವಿನಾಯಕ್. ಅವರ ಪಕ್ಕ ಕೂತವನು, ಈಗಿನ ಕಾಲದಲ್ಲಿ ಯಾವ ಹುಡುಗಿಯರನ್ನು ನಂಬುವುದಕ್ಕೆ ಆಗಲ್ಲ ಡ್ಯಾಡ್. ಇಷ್ಟು ದಿನ ಇಲ್ಲದೇ ಇದ್ದದ್ದು ನೀವು ವಿಲ್ ಮಾಡಿದ ಮೇಲೆ ಯಾಕೆ ಇಂಥ ಸಮಸ್ಯೆಗಳು ಅಂತ ಯೋಚನೆ ಮಾಡಿ. ಆ ಹುಡುಗಿ ಆಸ್ತಿಯ ಆಸೆಗೋಸ್ಕರವೇ ಇದನ್ನೆಲ್ಲ ಮಾಡ್ತಿರಬಹುದಲ್ವಾ ಎಂದನು ಆರ್ಯ. ದಡ್ಡನ ಹಾಗೆ ಮಾತಾಡ್ಬೇಡ ಆರ್ಯ. ನಾನು ವಿಲ್ ಮಾಡಿರುವ ವಿಚಾರ ನಮ್ಮ ಫ್ಯಾಮಿಲಿಯವರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಆ ಹುಡುಗಿಗೆ ಹೇಗೆ ಗೊತ್ತಾಗುವುದಕ್ಕೆ ಸಾಧ್ಯ? ಹಾಗಲ್ಲ ಡ್ಯಾಡ್, ಲಾಯರ್ಗೆ ಈ ವಿಷಯ ಗೊತ್ತಲ್ವಾ, ಅವರಿಂದ ಆ ಹುಡುಗಿಗೆ ಹೇಗಾದರೂ ತಲುಪಿರಬಹುದು ಎಂದನು. ಅವರಿಗೆ ಗೊಂದಲ ಶುರುವಾಯಿತು. ಅವರು ತುಂಬಾ ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಲಾಯರ್ ಆಗಿದ್ದಾರೆ. ಅವರು ಹೀಗೆಲ್ಲ ನಮ್ಮ ಮನೆಯ ಸೀಕ್ರೆಟ್ಗಳನ್ನು ಯಾರಿಗೂ ಬಿಟ್ಟುಕೊಡುವುದಿಲ್ಲ. ನನಗೆ ಯಾಕೋ ಆ ಮಗು ಆಯುಧೇ ಅನಿಸ್ತಿದೆ ಎಂದಾಗ ಆರ್ಯನಿಗೆ ನಿಂತ ನೆಲ ಕುಸಿಯುತ್ತಿರುವ ಅನುಭವ. ಅದು ನಿಜವೇ ಆಗಿಬಿಟ್ಟರೆ? ಇಲ್ಲ ಡ್ಯಾಡ್, ಆಯು ಎಷ್ಟು ಸೀದಾಸಾದ ಮನುಷ್ಯ ಅಂತ ನಿಮಗೆ ಗೊತ್ತು. ತಪ್ಪು ಮಾಡಿದ್ರೆ ರಾಜರೋಷವಾಗಿ ಒಪ್ಪಿಕೊಳ್ತಾನೆ. ಅವನು ಕ್ಲಿಯರ್ ಆಗಿ ಹೇಳ್ತಿದ್ದಾನೆ, ಆ ಮಗು ನಂದಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೂ ನಾವು ಯಾರದೋ ಮಗುವನ್ನು ಅವನ ತಲೆಗೆ ಕಟ್ಟುವುದು ತಪ್ಪಲ್ವಾ? ಅವನಿಗೆ ಒತ್ತಡ ಹೇರಬೇಡಿ ಪ್ಲೀಸ್ ಎಂದು ಹೇಗೋ ಅವರ ಮನಸ್ಸನ್ನು ಬದಲಿಸಿಬಿಟ್ಟಿದ್ದ. ಅವರಿಗೂ ಮಗ ಹೇಳುತ್ತಿರುವುದು ಸರಿ ಎನಿಸಿತು. ಸರಿ, ಇದರ ಬಗ್ಗೆ ಆಮೇಲೆ ಮಾತಾಡೋಣ ಎಂದು ಅಲ್ಲಿಂದ ಎದ್ದು ನಡೆದುಬಿಟ್ಟರು ವಿನಾಯಕ್. ಆದರೆ ಅರುಣಿಮಾಳಿಗೇಕೋ ಆ ಹುಡುಗಿ ಸುಳ್ಳು ಹೇಳ್ತಿಲ್ಲ ಅನಿಸುತ್ತಿತ್ತು. ಆಯುಧ್ ಕುಂದಲದಲ್ಲಿ ಸಿಲುಕಿಬಿಟ್ಟಿದ್ದಾನೆ ಎಂಬುದು ಅರ್ಥವಾದಂತಿತ್ತು. ಅವನಿಗೆಂದು ಜ್ಯೂಸ್ ಮಾಡಿಕೊಂಡು ಅವನ ರೂಮಿನ ಬಳಿ ಬಂದಿದ್ದಳು ಅರುಣಿಮಾ. ಏನನ್ನೋ ಯೋಚಿಸುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದನು ಆಯುಧ್. ಆಯು, ಒಳಗೆ ಬರಬಹುದಾ ಎಂದಳು. ಬೇಡ, ನನ್ ಮೂಡ್ ಸರಿಯಿಲ್ಲ, ಹೊರಡಿ ಇಲ್ಲಿಂದ ಎಂದನು ಒರಟಾಗಿ. ಆದರೂ ರೂಮಿನ ಒಳಬಂದವಳು, ನಿನ್ನ ಮೂಡ್ ಸರಿ ಮಾಡೋದಕ್ಕೆ ಅಂತನೇ ನಾನು ಬಂದಿರೋದು. ಜ್ಯೂಸ್ ತಂದಿದ್ದೇನೆ, ಬಾ ಕುಡಿ ಎಂದಳು ಅರುಣ. ಅವನಿಗೆ ಮೊದಲೇ ತಲೆ ಸಿಡಿಯುತ್ತಿತ್ತು. ಈಗ ಇನ್ನಷ್ಟು ಕೋಪ ಬಂದಿತ್ತು. ಜ್ಯೂಸ್ ತರೋದಕ್ಕೆ ನಾನ್ ಹೇಳಿದ್ದ ನಿಮ್ಗೆ? ಯಾಕೆ ಪ್ರತಿಸಲ ನನ್ನ ವಿಷಯದಲ್ಲಿ ಮೂಗು ತೂರಿಸುವುದು ನೀವು? ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ವಾ? ಹೊರಡಿ ಇಲ್ಲಿಂದ ಎಂದು ಕೂಗಿದನು. ಹೇಗೆ ಕೋಪ ನಿನ್ನನ್ನು ಕೆಟ್ಟವನಾಗಿ ಮಾಡ್ತಿರುವುದು ಆಯು? ಈ ಕೋಪದಿಂದ ಯೋಚಿಸುವ ಶಕ್ತಿಯನ್ನು ಕಳೆದುಕೊಳ್ತಿದ್ದೀಯಾ? ನಂಗೊತ್ತು ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಎಂಟ. ಪ್ಲೀಸ್, 5 ನಿಮಿಷ ನಿನ್ನ ಕೋಪವನ್ನು ಪಕ್ಕಕ್ಕಿಟ್ಟು ನನ್ನ ಜೊತೆ ಮಾತಾಡ್ತೀಯಾ ಎಂದಳು ಅರುಣ. ಭಾರವಾದ ಉಸಿರು ದಬ್ಬಿ ಅವಳ ಪಕ್ಕ ಬಂದು ಕುಳಿತನು ಆಯುಧ್. ತಗೋ, ಮೊದಲು ಜ್ಯೂಸ್ ಕುಡಿ ಎಂದು ಲೋಟವನ್ನು ಅವನಿಗೆ ಕೊಟ್ಟಳು. ಅವನು ಜ್ಯೂಸ್ ಕುಡಿದ. ಅವನು ಕುಡಿದು ಮುಗಿಸುವವರೆಗೂ ಸುಮ್ಮನಿದ್ದಳು ಅರುಣಿಮಾ. ಅವನ ಮನಸ್ಸು ತಹಬಂದಿಗೆ ಬರಲೆಂದು ಕಾದಿದ್ದಳು ಅರುಣಿಮಾ. ಈಗ ಹೇಳು ಆಯು, ನೀನು ಎಷ್ಟೋ ಹುಡುಗಿಯರ ಜೊತೆ ನೈಟ್ ಸ್ಪೆಂಡ್ ಮಾಡಿದ್ದೀಯಾ, ಆದ್ರೆ ಆ ಹುಡುಗಿಯನ್ನೇ ಯಾಕೆ ಅಷ್ಟು ಹುಡುಕ್ತಾ ಇದ್ದೆ ಎಂದು ಕೇಳಿದ್ದಳು. ಯಾಕೇಂದ್ರೆ ಶಿ ವಾಸ್ ವರ್ಜಿನ್. ಅವಳನ್ನು ಮುಟ್ಟಿದ ಮೊದಲ ಗಂಡು ನಾನೇ. ಇದರಿಂದ ಅವಳಿಗೇನಾದ್ರೂ ಪ್ರಾಬ್ಲಮ್ ಆಗಿರಬಹುದೇನೋ ಅಂತ ಗಿಲ್ಟ್ ಕಾಡ್ತಿತ್ತು. ಹೌದಲ್ವಾ? ನಿನ್ನ ಮನಸ್ಸಿನಲ್ಲಿ ಆ ಹುಡುಗಿಯ ಬಗ್ಗೆ ಕಾಳಜಿ ಇದೆ, ಅವಳ ಬಗ್ಗೆ ತಿಳಿದುಕೊಳ್ಳುವ ಕಾತುರ ಇದೆ. ಈಗ ಸಮಾಧಾನವಾಗಿ ಯೋಚನೆ ಮಾಡಿ ನೋಡು, ಆ ಹುಡುಗಿ ಸಹಸ್ರನೇ ಯಾಕಾಗಬಾರ್ದು? ಆ ಹುಡುಗಿ ಅವಳಲ್ಲ ಅಂತ ಬಲವಾಗಿ ಯಾಕೆ ಅನಿಸುತ್ತಿದೆ ನಿನಗೆ? ಅವಳು ಅಲ್ಲ ಅಂತ ಹೇಳುವುದಕ್ಕೆ ಏನಾದ್ರೂ ಸಾಕ್ಷ್ಯ ಇದೆಯಾ ನಿನ್ನ ಹತ್ತಿರ? ಅತ್ತಿಗೆಯ ಪ್ರಶ್ನೆಗೆ ಉತ್ತರಿಸಲು ತೋಚದ ಆಯುಧ್ ತಡಕಾಡಿದ. ಆಯುಧ್ ಮೌನವಾಗಿ ಕುಳಿತಿದ್ದನ್ನು ಕಂಡ ಅರುಣಿಮಾ, ಏನಾಯ್ತೋ ಉತ್ತರ ಕೊಡುವಾಯೋ? ಆ ಹುಡುಗಿ ಅವಳಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ನಿನ್ನತ್ರ? ಅವಳೇ ಹೇಳ್ತಿದ್ದಾಳಲ್ವಾ, ನಿನ್ ಬೆನ್ಮೇಲಿರೋ ಟ್ಯಾಟೂ ನೋಡಿ ಕಂಡ್ಹಿಡಿದ್ಲು ಅಂತ. ಪಾಪ, ಇಷ್ಟು ದಿನ ಅವಳಿಗೂ ಆ ಹುಡುಗ ಯಾರು ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ನೋಡು, ತಪ್ಪು ಇಬ್ರಿಂದಲೂ ಆಗಿದೆ. ಆದ್ರೆ ಆ ಹುಡುಗಿ ಮಾತ್ರ ಕಷ್ಟ ಅನುಭವಿಸೋದು ಎಷ್ಟು ಸರಿ ಹೇಳು? ಮದುವೆ ಆಗದೆ ಗರ್ಭಿಣಿಯಾಗುವ ಹೆಣ್ಣಲ್ಲೂ ಈ ಸಮಾಜ ಹೇಗ್ ನೋಡುತ್ತೆ ಅಂತ ನಿನಗ್ ಗೊತ್ತಲ್ವಾ? ಅಯ್ಯೋ ಪ್ಲೀಸ್,
ನೀನು ಸಮಾಧಾನವಾಗಿ ಯೋಚನೆ ಮಾಡು, ಆಮೇಲೆ ನಿರ್ಧಾರ ಮಾಡು ಎಂದು ಹೇಳಿ ಅಲ್ಲಿಂದ ನಡೆದುಬಿಟ್ಟಳು ಅರುಣಿಮಾ. ಈಗ ತಲೆಯ ಮೇಲೆ ಕೈ ಹೊತ್ತು ಕುಳಿತನೂ ಆಯುಧ್. ಕಣ್ಣು ಮುಚ್ಚಿ ಅವಳ ಮಾತುಗಳನ್ನೆಲ್ಲ ಒಂದೊಂದಾಗಿ ಸ್ಪಷ್ಟವಾಗಿ ನೆನಪು ಮಾಡಿಕೊಳ್ಳತೊಡಗಿದ. ಅವಳು ಹತ್ರ ಬಂದಾಗೆಲ್ಲ ಪರಿಚಿತವೆನಿಸುತ್ತಿದ್ದ ಸುಗಂಧ ದ್ರವ್ಯದ ಘಮ, ಡಾಕ್ಟರ್ ಹೇಳಿದ ಮಾತುಗಳು ಎಲ್ಲವೂ ನೆನಪಾಗಿದ್ದವು. ಅವಳು 3 ವೀಕ್ಸ್ ಪ್ರೆಗ್ನೆಂಟ್ ಎಂದು ಹೇಳಿದ್ದರಲ್ಲ ಡಾಕ್ಟರ್, ತಾನು ಆ ಹೋಟೆಲಿನಲ್ಲಿ ಯಾವ ದಿನ ಕಳೆದದ್ದು ಎಂದು ನೆನಪು ಮಾಡಿಕೊಂಡ. ಅದನ್ನು ಲೆಕ್ಕ ಹಾಕಿದಾಗ ಒಂದು ಕ್ಷಣ ಅವನ ಕೈ ನಡಗಿತು. ಹಾಗಾದ್ರೆ ಅವಳು ಹೇಳ್ತಾ ಇದ್ದದ್ದು ನಿಜಾನಾ? ಅವಳ ಹೊಟ್ಟೆಯಲ್ಲಿರುವ ಮಗುವಿನ ಅಪ್ಪ ನಾನೇನಾ? ಅವನ ಹೃದಯ ಮರುಗಟ್ಟಿದಂತಾಯಿತು. ಆದರೆ ತಕ್ಷಣಕ್ಕೆ ಯಾವ ನಿರ್ಧಾರಕ್ಕೂ ಬರಲಾಗುತ್ತಿಲ್ಲ ಅವನಿಗೆ. ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆದಂತೆ ಭಾಸವಾಗುತ್ತಿದೆ. ತನ್ನ ಅಪ್ಪನ ಮನಸ್ಸನ್ನು ಹೇಗೋ ಬದಲಾಯಿಸಿಬಿಟ್ಟನಾದರೂ ಒಳಗೊಳಗೆ ಭಯವಿತ್ತು ಆರ್ಯನಿಗೆ. ಜೊತೆಗೆ ತಮ್ಮನ ಬಗ್ಗೆಯೂ ಅನುಮಾನ. ಇದನ್ನೆಲ್ಲ ಅವನೇ ಆಸ್ತಿಗೋಸ್ಕರ ಬೇಕೆಂದೇ ನಾಟಕವಾಡಿಸುತ್ತಿರಬಹುದೇ ಎಂದು. ತನ್ನ ಅಪ್ಪನಿಗೆ ಆ ಹುಡುಗಿಯ ಬಗ್ಗೆ ಮರುಕು ಹುಟ್ಟಿ ಅವಳನ್ನೇ ಸೊಸೆ ಮಾಡಿಕೊಳ್ಳಲಿ ಎಂದು ಅವರ ಮುಂದೆ ಹೀಗೆಲ್ಲ ವರ್ತಿಸಿದನೆ ಎಂಬೆಲ್ಲ ಯೋಚನೆಗಳು ಅವನನ್ನು ಕಾಡುತ್ತಿದ್ದವು. ಹಾಗಾಗಿ ದಿಯಾಳನ್ನು ಭೇಟಿಯಾಗಲು ಬಂದಿದ್ದನು. ಇವತ್ತೇನಾಯ್ತು? ನಿಮ್ಮಪ್ಪನಿಗೆ ಸುಮ್ನೆರೋದಕ್ಕೆ ಆಗೋದೇ ಇಲ್ವಾ? ಪ್ರತಿದಿನ ಏನಾದ್ರೂ ತಲೆನೋವು ಕೊಡ್ತಾರಲ್ವಾ? ಅವನ ಇಳಿಬಿದ್ದ ಮೊಗವನ್ನು ಕಂಡು. ಆದ್ರೆ ಇವತ್ತು ತಲೆನೋವು ಕೊಟ್ಟಿರೋದು ಡ್ಯಾಡ್ ಅಲ್ಲ, ಆಯುಧ್ ಎಂದಾಗ ಹುಬ್ಬು ಬೆಸೆದು ಅವನನ್ನೇ ನೋಡಿದಳು ದಿಯಾ. ಆರ್ಯನ ಮಾತು ಕೇಳಿ ಗೊಂದಲವಾಯಿತು ದಿಯಾಳಿಗೆ. ಏನೋ ನಿನ್ನ ತಮ್ಮನಾ? ಅವನೇನ್ ಮಾಡ್ದ ಎಂದಳು. ನಾನು ಮೊದ್ಲೇ ಹೇಳಿದ್ದೆ ಅಲ್ವಾ, ಅವನು ಆಸ್ತಿಗೋಸ್ಕರ ಏನ್ ಬೇಕಿದ್ರೂ ಮಾಡ್ತಾನೆ ಅಂತ. ನೋಡು, ಇಷ್ಟು ಬೇಗ ಒಳ್ಳೆ ಪ್ಲಾನ್ ಮಾಡಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾನೆ. ಇವತ್ತು ಒಂದು ಹುಡುಗಿ ನಮ್ಮನೆಗ್ ಬಂದಿದ್ಲು. ನಾನು ಪ್ರೆಗ್ನೆಂಟ್, ನನ್ನ ಮಗುವಿನ ಅಪ್ಪ ಆಯುಧ್ ಅಂತ ಹೇಳ್ತಿದ್ಲು ಎಂದಾಗ ಗಾಬರಿಯಾಯಿತು ದಿಯಾಳಿಗೆ. ವಾಟ್? ನಿನ್ನಪ್ಪ ಏನ್ ಹೇಳಿದ್ರು? ಆಯುಧ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂದ್ರಾ? ಕೇಳಿದಳು. ಆಸ್ತಿಯ ಬಗ್ಗೆ ಅವನಿಗಿಂತಲೂ ಹೆಚ್ಚು ಟೆನ್ಷನ್ ಅವಳಿಗೇ ಇದ್ದಂತಿತ್ತು. ಇಲ್ಲ, ಆಯು ಅದು ನನ್ಮಗು ಅಲ್ಲ ಅಂದ. ನಾನೇನೋ ಹೇಳಿ ಡ್ಯಾಡ್ ಬ್ರೈನ್ ವಾಶ್ ಮಾಡ್ದೆ. ಆದ್ರೆ ಅವರ ಮನಸ್ಸು ಮತ್ತೆ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ. ಆ ಹುಡುಗಿ ಪುನಃ ಬಂದು ಗಲಾಟೆ ಮಾಡಿದ್ರೆ ಖಂಡಿತ ಡ್ಯಾಡ್ ಕರಗ್ಬಿಡ್ತಾರೆ. ಆ ಮಗು ಆಯುದ್ದೆ ಅಂತ ಕನ್ಫರ್ಮ್ ಆದ್ರೆ ಖಂಡಿತ ಆಸ್ತಿ ನಮ್ ಕೈತಪ್ಪಿ ಹೋಗುತ್ತೆ ಎಂದನು ಆರ್ಯ ಅಸಹನೆಯಿಂದ. ಶಿಟ್, ನಿನ್ನ ತಮ್ಮ ತುಂಬಾ ಫಾಸ್ಟ್ ಇದ್ದಾನೆ ಆರ್ಯ. ನಾವೇನೋ ಅಂದುಕೊಂಡಿದ್ವಿ, ಆದ್ರೆ ಇಲ್ಲೇನೋ ಆಗ್ತಿದೆ ಎಂದಳು ದಿಯಾ. ಹೌದು, ನನಗ್ಯಾಕೋ ಇದು ಆಯುದ್ದಿನ ನಾಟಕ ಅನ್ನಿಸ್ತಿದೆ. ಆ ಹುಡುಗಿಯ ಜೊತೆ ಸೇರಿ ಏನೋ ಮಾಡ್ತಿದ್ದಾನೆ. ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸಂಚು ಮಾಡ್ತಿದ್ದಾರೆ ಇಬ್ರು ಎಂದು ಮುಷ್ಟಿ ಬಿಗಿದ ಆರ್ಯ. ಕೆಲ ನಿಮಿಷ ಏನನ್ನೋ ಯೋಚಿಸಿದ ದಿಯಾ, ಇದಕ್ಕೆ ನನ್ನತ್ರ ಒಂದು ಸೊಲ್ಯೂಷನ್ ಇದೆ ಎಂದಳು. ಏನದು? ಅವಸರದಲ್ಲಿ ಕೇಳಿದನು. ಆ ಹುಡುಗಿ ಹೊಟ್ಟೆಯಲ್ಲಿರುವ ಮಗುವನ್ನು ಮುಗಿಸಿಬಿಡು, ಆಗ ನಿನ್ನ ಪ್ರಾಬ್ಲಮೆಲ್ಲ ಸಾಲ್ವ್ ಆಗುತ್ತೆ ಎಂದವಳ ಮಾತು ಕೇಳಿ ಗಾಬರಿಯಾಯಿತು ಆರ್ಯನಿಗೆ. ಅವನು ಆಸ್ತಿಗೋಸ್ಕರ ಏನೇ ಮಾಡಿರಬಹುದು, ಆದ್ರೆ ಒಂದು ಜೀವ ತೆಗೆಯುವ ಕೆಲಸವನ್ನು ಎಂದೂ ಮಾಡಿದವನಲ್ಲ. ತಲೆ ಕೆಟ್ಟಿದ್ಯಾ ನಿನಗೆ? ಇದು ಒಂದು ಜೀವದ ಪ್ರಶ್ನೆ, ಹಾಗೆಲ್ಲ ಮಾಡೋಕ್ ಸಾಧ್ಯ ಇಲ್ಲ ಎಂದ. ಮತ್ತೇನ್ ಮಾಡ್ತೀಯಾ? ಆ ಮಗು ಹುಟ್ಟಿದ್ರೆ ನಿನ್ನ ತಮ್ಮ ಅಂದ್ಕೊಂಡಿದ್ದೇ ಆಗುತ್ತೆ. ನಿನ್ನ ತಮ್ಮನ ಮಗುವಿಗೆ ಎಲ್ಲ ಆಸ್ತಿ ಹೋಗುತ್ತೆ. ಆಗ ನಿನಗೆ ಸಿಗೋದು ಚೊಂಬು. ಅದೊಂದು ಭ್ರೂಣ ಅಷ್ಟೇ. ಇಮೋಷನಲ್ ಫೂಲ್ ತರ ಮಾತಾಡ್ಬೇಡ ಆರ್ಯ. ನಾವು ಆ ಹುಡುಗಿಯನ್ನು ಕೊಲೆ ಮಾಡ್ತಿಲ್ಲ. ಇನ್ನೂ ಹುಟ್ಟದ ಮಗುವನ್ನು ಸಾಯಿಸಿದ್ರೆ ಯಾರಿಗ್ ಅನುಮಾನ ಬರುತ್ತೆ? ಆಕ್ಸಿಡೆಂಟ್ ಅಂತ ಬಿಂಬಿಸಿದ್ರೆ ಆಯ್ತು. ನನ್ ಮಾತ್ ಕೇಳು ಆರ್ಯ, ಇದಕ್ಕಿಂತ ಒಳ್ಳೆ ಆಪ್ಷನ್ ನಮ್ಮತ್ರ ಇಲ್ಲ ಎಂದು ಅವನ ತಲೆ ತುಂಬಿದಳು ದಿಯಾ. ಒಂದು ಕ್ಷಣ ಇವಳು ಎಷ್ಟು ಕ್ರೂರಿ ಅನಿಸದಿರಲಿಲ್ಲ ಆರ್ಯನಿಗೆ. ಆದ್ರೆ ಆಸ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೋಡಿದಾಗ ಅವಳು ಹೇಳುತ್ತಿರುವುದು ಸರಿ ಅನಿಸಿತು. ಅದೇನೋ ಸರಿ, ಆದ್ರೆ ಹೇಗೆ ಕೇಳಿದನು. ನನಗೆ ಕೆಲವು ರೌಡಿಗಳ ಪರಿಚಯ ಇದೆ. ನಾವು ಕೊಟ್ಟ ಕೆಲಸವನ್ನು ಯಾರಿಗೂ ಅನುಮಾನ ಬರದ ಹಾಗೆ ಸಲೀಸಾಗಿ ಮುಗಿಸಿಬಿಡ್ತಾರೆ. ನಾವವರ ಜೊತೆ ಮಾತಾಡ್ತೀನಿ. ನೀನು ಆ ಹುಡುಗಿಯ ಫೋಟೋ ಕಳಿಸು ಎಂದಳು. ಈಗ ಯಾಕೋ ಆರ್ಯನ ಮನಸ್ಸು ತುಸು ಹಿಂಜರಿಯುತ್ತಿತ್ತು. ಅವನು ಮೌನವಾಗಿ ನಿಂತಿದ್ದನ್ನು ಕಂಡು, ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ ಆರ್ಯ? ಪ್ಲೀಸ್, ಆಸ್ತಿ ನಮ್ಮ ಪಾಲಾಗಬೇಕು ಅಂದ್ರೆ ನಾವು ಈ ಕೆಲಸ ಮಾಡ್ಲೇಬೇಕು ಎಂದಳು. ನಿಟ್ಟುಸಿರು ದಬ್ಬಿದವನು, ಸರಿ, ಆದ್ರೆ ಯಾರಿಗೂ ಅನುಮಾನ ಬರುವುದಿಲ್ಲ ತಾನೆ? ಮತ್ತೆ ಆ ಹುಡುಗಿಗೆ ಏನೂ ಆಗ್ಬಾರದು, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ ಎಂದನು. ಯಾರಿಗೂ ಡೌಟ್ ಬರಲ್ಲ. ಅವಳ ಮಗು ಮಾತ್ರ ಸಾಯುವಂತೆ ಮಾಡಿದ್ರೆ ಆಯ್ತು. ನೀನು ಜಾಸ್ತಿ ಯೋಚನೆ ಮಾಡ್ಬೇಡ ಎಂದಳು ದಿಯಾ. ಅವನು ಒಲ್ಲದ ಮನಸ್ಸಿನಿಂದಲೇ ಸರಿ ಎಂದು ತಲೆಯಾಡಿಸಿದ್ದನು. ಇನ್ನು ಕಣ್ಣೇ ಬಿಡದ ಕಂದನನ್ನು ಕೊಲ್ಲಲು ಮುಂದಾಗಿದ್ದರು. ತನಗಾದ ಅವಮಾನ, ಆಯುಧಾಡಿದ ಮಾತುಗಳು ಸಹಸ್ರಾಳನ್ನು ತುಂಬಾ ಕುಗ್ಗಿಸಿಬಿಟ್ಟಿದ್ದವು. ತಾನು ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೇನೆ ಎಂದು ಇಲ್ಲಸಲ್ಲದ ಆರೋಪ ಮಾಡಿದ್ದು ಅವಳ ಮನಸ್ಸಿಗೆ ಬಹಳ ನೋವು ಕೊಟ್ಟಿತ್ತು. ಅದಲ್ಲದೆ ಅವನು ತನ್ನೊಂದಿಗೆ ಅದೆಷ್ಟು ಕೆಟ್ಟದಾಗಿ ವರ್ತಿಸಿಬಿಟ್ಟನಲ್ಲ, ಅದನ್ನು ಎಂದೂ ಮರೆಯಲಾರಳು ಸಹಸ್ರ. ಮನೆಗೆ ಬಂದು ಸೋಫಾದಲ್ಲಿ ಮೌನವಾಗಿ ಕುಳಿತುಬಿಟ್ಟಲು. ಅವಳನ್ನು ಆ ಸ್ಥಿತಿಯಲ್ಲಿ ಕಂಡ ನರೇಂದ್ರರಿಗೆ ಆತಂಕವಾಯಿತು. ಸಹಾ, ಏನಾಯ್ತಮ್ಮ? ಏನೋ ಕೆಲಸ ಇದೆ ಅಂತ ಹೋಗಿದ್ದೆ, ಆದ್ರೆ ಈ ರೀತಿ ಯಾಕೆ ವಾಪಸ್ ಬಂದಿದ್ಯಾ ಎಂದರು. ಅವಳ ಕೂದಲು ಕೆದರಿ ಕಣ್ಣುಗಳು ಕೆಂಪಗಾಗಿದ್ದವು. ನಾನು ಪ್ರೆಗ್ನೆಂಟ್, ಮತ್ತೆ ಈ ಮಗುನ ಉಳಿಸಿಕೊಳ್ಬೇಕು ಅಂದ್ಕೊಂಡಿದ್ದೇನೆ ಎಂದು ಸತ್ಯ ಹೇಳಿಬಿಟ್ಟಳು ಸಹಸ್ರ.
ಮುಂದುವರೆಯುವುದು. ಪ್ಲೀಸ್ ಫ್ರೆಂಡ್ಸ್, ಬೇಗ ಬೇಗ ಮುಂದಿನ ಎಪಿಸೋಡ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಹಾಗೆ ಕಥೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.